ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಗೌಡ ಲೈಫ್ ಸ್ಟೈಲ್. ಡಿಯರ್ಸ್, ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ. ನಾನು ಹೋಗುವಂಥದ್ದನ್ನ ವೀಡಿಯೋ ಮಾಡ್ಕೊಳ್ತೀನಿ. ನಾನು ಇವತ್ತೇನೆಲ್ಲ ಶಾಪಿಂಗ್ ಮಾಡ್ತೀನಿ, ಎಲ್ಲೆಲ್ಲ ಹೋಗ್ತೀನಿ ಅಂತ ನಾನು ನಿಮ್ಮ ಜೊತೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನೋಡಿ ಡಿಯರ್ಸ್, ನಾನು ಇವಾಗ ಹೊರಡ್ತಾ ಇದ್ದೀನಿ. ಬನ್ನಿ ನೀವು ಕೂಡ ನನ್ನ ಜೊತೆ. ನಾವೀಗ ಗಾಂಧಿ ಬಜಾರಲ್ಲಿರುವಂಥ ಡಿಮಾರ್ಟ್ ಒಳಗಡೆ ಬಂದಿದ್ದೀವಿ. ಒಂದು ಬಾಣಲಿ ತಗೊಳ್ಳೋಣ ಅಂತ ನೋಡಿದೆ. ಬಾಣಲಿ ಕಲರ್ ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ಬಾಣಲಿ ತಗೊಳ್ಳಿಲ್ಲ. ಹಾಗೂ ತವ ನೋಡಿದೆ, ತವನೂ ನನಗೆ ಇಷ್ಟ ಆಗಿಲ್ಲ ಇಲ್ಲಿ. ಮತ್ತು ಒಂದು ಕುಕ್ಕರ್ ತಗೊಳ್ಳೋಣ ಅಂತ ನೋಡಿದೆ. ಕುಕ್ಕರ್ ಮಾಮೂಲಿ ಮಾಡಲು ನಾವು ಇವಾಗ ಏನು ಯೂಸ್ ಮಾಡ್ತಾಯಿದ್ದೀವೋ ಅದೇ ಮಾಡಲಿತ್ತು, ಹೊಸದು ಯಾವುದೂ ಇರಲಿಲ್ಲ. ಅದಕ್ಕೆ ಯಾವುದು ಬೇಡ ಅಂತ ಬಿಟ್ಟೆ. 2 ಜಾಲರಿ ಬೇಕಾಗಿತ್ತು, ಜಾಲರಿ ತಗೊಂಡೆ. ಒಂದು ಸೌಟ್ ತಗೊಂಡೆ. ಹಾಗೆ ಎಲ್ಲ ಒಳಗಡೆ ಎಲ್ಲ ಸುತ್ತಾಡಿದ್ವಿ. ಮತ್ತು ಹೊರಗಡೆ ಬಂದ್ವಿ. ಬಿಲ್ ಮಾಡಿ ಹೊರಗಡೆ ಬಂದು ಫ್ಯಾಮಿಲಿ ಪ್ಯಾಕಿಂಗ್ ಇದು ಪಾಪ್ಕಾರ್ನ್ ತಗೊಂಡ್ವಿ, ಮಸಾಲ ಪಾಪ್ಕಾರ್ನು. ಅಲ್ಲಿಂದ ನಾವು ಇದ್ರ ಎದುರುಗಡೆ ಇರುವಂಥ ಒಂದು ಕ್ಯಾಮ್ರಾ ಅಂಗಡಿಗೆ ಅಲ್ಲೇ ಹೋದ್ವಿ. ಕ್ಯಾಮ್ರಾ ಅಂಗಡಿನಲ್ಲಿ ಕ್ಯಾಮ್ರಾ ನೋಡಿದ್ವಿ. ಇದು ಸೋನಿ ಕ್ಯಾಮ್ರಾ. ನಮ್ಮ ತಮ್ಮನಿಗೆ ಕ್ಯಾಮ್ರಾ ಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ವಿ. ಈ ಕ್ಯಾಮ್ರಾ ಬಂದು 28,000, 28,000. ಅವರು ಈ ಕ್ಯಾಮ್ರಾನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ರು. ಚಿಪ್ ಹಾಕೋದು ಮತ್ತು ಬ್ಯಾಟ್ರಿ ಯಾವ ರೀತಿಯಾಗಿ ಚಾರ್ಜ್ ಮಾಡಿ ಒಳಗಡೆ ಇನ್ಸೈಡಲ್ಲಿ ನಾವು ಅದನ್ನು ಹಾಕೋಬೇಕು ಅಂತ ಹೇಳ್ಕೊಟ್ರು. ಮತ್ತು ಅದನ್ನು ಪ್ಯಾಕ್ ಮಾಡಿಸ್ಕೊಂಡ್ವಿ. ಕ್ಯಾಮ್ರಾ ಕೆಲಸನೂ ಅಲ್ಲಿ ಕೂಡ ಮುಗೀತು. ಒಂದು ಒಳ್ಳೆ ಕ್ಯಾಮ್ರಾ ಕೂಡ ನಮಗೆ ಅಲ್ಲಿ ಸಿಕ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು. ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ನಾವು ಕ್ಯಾಮ್ರಾ ಮುಗಿಸ್ಕೊಂಡು ಮೆಜೆಸ್ಟಿಕ್ ಬಂದ್ವಿ. ಮೆಜೆಸ್ಟಿಕ್ಕಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಕ್ಯಾಮ್ರಾ ನಾವು ಹೇಗಿದೆ ನೋಡೋಣ ಅಂತ ಹೇಳಿ ಕ್ಯಾಮ್ರಾ ತಗೊಂಡು ಫೋಟೋ ತಗೊಂಡ್ವಿ. ಕ್ಲಿಯರಿಟಿ ಯಾವ ರೀತಿಯಾಗಿ ಬರುತ್ತೆ ಅಂತ ಚೆನ್ನಾಗಿ ಬಂದಿತ್ತು. ಅದನ್ನು ಮುಗಿಸ್ಕೊಂಡು ಮತ್ತೆ ನಾವು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹೋಟ್ಲು ಕಡೆ ಹೋದ್ವಿ ಊಟ ಮಾಡೋಣ ಅಂತ. ಊಟಕ್ಕೆ ನಾವು ವೆಜ್ಜಿಗೆ ಹೋಗೋಣ ಅಂದ್ಕೊಂಡ್ವಿ. ಮೇಘನ ನಾನ್ ವೆಜ್ ತಿನ್ನಲ್ಲ, ಅದಕ್ಕೋಸ್ಕರ ವೆಜ್ಗೆ ಹೋಗೋಣ ಅಂದ್ಕೊಂಡ್ವಿ. ಮೇಘ ಇಲ್ಲ, ನನ್ನೊಬ್ಳಿಗೋಸ್ಕರ ವೆಜ್ ಬೇಡ, ನೀವು 3 ಜನ ಬಿರಿಯಾನಿ ತಿನ್ನಿ ಅಂದ್ಬಿಟ್ಟು ಮತ್ತು ನಾನ್ ವೆಜ್ ಹೋಟ್ಲಿಗೆ ಬಂದು 3 ಬಿರಿಯಾನಿ ತಗೊಂಡ್ವಿ. ಮೇಘ ಒಂದು ಪರೋಟನೂ ಬಟರ್ ಪನ್ನೀರ್ ತಗೊಂಡ್ರು. ಅಲ್ಲಿ ಊಟ ಮುಗಿಸಿ ನಾವು ಜ್ಯುವೆಲರಿ ಅಂಗಡಿಗೆ ಬಂದ್ವಿ. ಇಲ್ಲಿ ಮಲಬಾರ್ ಗೋಲ್ಡ್ ಡೈಮಂಡ್ಸ್ ಬಂದ್ವಿ. ಅಲ್ಲಿ ಪೂರ್ತಿ ರಸ್ ಆಗಿತ್ತು. ಅಲ್ಲಿಂದ ನಾವು ಹೊರಟ್ವಿ. ನಾವು ಒಂದು ಬಟ್ಟೆ ಅಂಗಡಿಗೆ ಬಂದ್ವಿ. ಬಟ್ಟೆ ಅಂಗಡಿಯಲ್ಲಿ ಸ್ಯಾರಿಗಳನ್ನ ನೋಡಿದ್ವಿ. ಒಂದು ಸ್ಯಾರಿ ತಗೊಂಡು ವಾಪಸ್ ಬಂದ್ವಿ. ಮನೆಗೆ ಬರೋದ್ರಲ್ಲಿ 8:30 ಆಗಿತ್ತು. ನಾನು ಬಂದು ಸ್ವಲ್ಪ ಕಡಲೆ ಹಿಟ್ಟು, 1-2 ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಿಸ್ಕೊಂಡ ನಂತರ ಒಂದು ಬಜ್ಜಿ ಹಾಕಲಿಕ್ಕೆ ಯಾವ ರೀತಿ ಬೇಕು ಇಟ್ಟು ಒಂದು ಅದಕ್ಕೆ ನಾನು ಕಲಸಿ ಇಟ್ಟೆ. ಅಷ್ಟರಲ್ಲಿ ನಮ್ಮ ಬೆಕ್ಕು ಕೂಡ ಇದು ಮನೆ ಬಿಟ್ಟು ಹೋಗಿತ್ತು. ಚಿಕ್ಕ ಬೆಕ್ಕು ಬಂದಮೇಲೆ ಇದು ಮನೆಗೆ ಬರ್ತಾಯಿರಲಿಲ್ಲ. ಇದು ಕೂಡ ಮನೆಗೆ ಬಂತು. ಅದಕ್ಕೆ ಊಟ ಇಕ್ತೆ ನಾನು. ಅದಕ್ಕೆ ಊಟ ಇಟ್ಬಿಟ್ಟು ಕಲಸಿ ಇಟ್ಟಾದಮೇಲೆ ಬಾಳೆಕಾಯಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾಳೆಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಕಾಯಿ ತಂದು 3 ಡೇಸ್ ಆಗಿತ್ತು, ಹಾಗೆ ಇಟ್ಟಿದ್ದೆ. ಸ್ವಲ್ಪ ಹಣ್ಣು ರೀತಿಯಾಗಿ ಬಂದಿತ್ತು. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಕಟ್ ಮಾಡಿರೋ ಅಂಥ ಬಾಳೆ ಪೀಸ್ನ ಅದಕ್ಕೆ ಹಾಕ್ಕೊಂಡೆ. ಮತ್ತು ಬಜ್ಜಿ ಮೆಣಸಿನ್ಕಾಯಿನೂ ಕೂಡ ಮನೇಲಿತ್ತು. 4 ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಕೂಡ ನಾನು ಬಜ್ಜಿಗೆ ಪ್ರಿಪೇರ್ ಮಾಡಿಕೊಂಡೆ. ಪಾತ್ರೆ ಇಟ್ಟು ಬಾಣಲಿ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಟ್ಟು ನಾನು ಅಷ್ಟರಲ್ಲಿ ದೊಡ್ಡ ಬೆಕ್ಕು ಹೋಗ್ತಾ ಇರೋದನ್ನ ನೋಡಿ ಚಿಕ್ಕ ಬೆಕ್ಕು ಕೂಡ ಅಲ್ಲಿಗೆ ಬಂತು. ಚಿಕ್ಕ ಬೆಕ್ಕನ್ನು ಕಂಡುಬಿಟ್ಟು ಅದು ಓಡೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಇದು ಅದನ್ನೇ ಹಿಂಬಾಲಿಸ್ಕೊಂಡು ಹೋಯ್ತು ಹಿಂದೆ. ಅದೆಲ್ಲೋದ್ರೂ ಅದು ಬಿಡ್ತಾನೆ ಇರಲಿಲ್ಲ, ಆದರೆ ಹಿಂದೆನೇ ಹೋಗ್ತಾಯಿತ್ತು. ಆದರೂ ಒಂಥರ ಕ್ಯೂಟಾಗಿತ್ತು ಅವೆರಡರ ಜಗಳ ನೋಡಲಿಕ್ಕೆ, ಚೆನ್ನಾಗಿತ್ತು. ತುಂಟಾಟ ಆಡ್ತಾಯಿದ್ದು 2 ಸೇರಿ. ಅಷ್ಟರಲ್ಲಿ ಈ ಕಡೆ ಎಣ್ಣೆ ಕೂಡ ಕಾದಿತ್ತು. ನನಗೆ ಬಜ್ಜಿ ಹಾಕ್ಕೊಳ್ತಾಯಿದ್ದೀನಿ ನಾನು. ಈ ಒಂದು ಅದಕ್ಕೆ ಬಂದಿದೆ ಹಿಟ್ಟು ಕರೆಕ್ಟಾಗಿ. ಎಣ್ಣೆನಲ್ಲಿ ಬಿಟ್ಕೊಳ್ತಾ ಇದ್ದೀನಿ ಬಾಳೆಕಾಯಿ ಬಜ್ಜಿ.
ಅಡುಗೆ ಮಾಡೋದು ಬೇಡ ಅಂತ ನೆನೆಸಿದ್ದೆ. ನನಗೂ ಟಯರ್ಡಾಗಿತ್ತಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಸುತ್ತಾಡಿ. ಆದರೂ ಕೂಡ ನಮ್ಮ ಮನೆಯವ್ರು ಬೆಳಗ್ಗೆ ತಿಂಡಿ ತಿಂದಿದ್ದು ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಹೇಳಿ ಸಾಂಬಾರಿತ್ತು ಸ್ವಲ್ಪ ಬೆಳಗಿಂದೆ. ಅದಕ್ಕೆ ನಾನು ಸ್ವಲ್ಪ ರೈಸ್ ಮಾಡಿ ಬಜ್ಜಿ ಮಾಡಿಬಿಡೋಣ ಸೈಡಿಗೆ ಅಂತ ಹೇಳಿ ಬಜ್ಜಿ ಮಾಡಿಕೊಂಡೆ. ಅವರು ಹಾಗೂ ಮುದ್ದೆ ತಿನ್ನೋಕ್ಕೆ ಇಷ್ಟಪಡ್ತಾಯಿದ್ರು. ಮುದ್ದೆ ಮಾಡೋಕ್ಕಾಗಿಲ್ಲ ನನಗೆ. ಸಿದ್ದಮ್ಮ ನೋಡಿ ಯಾವ ರೀತಿ ಬಜ್ಜಿ ಎತ್ಕೊಂಡು ಹೋಗಿ ತಿಂತಾಯಿದ್ದಾಳೆ. ಮತ್ತು ಅಲ್ಲಿಂದ ನಾನು ನೇರ್ಲೆಹಣ್ಣು ತಂದಿದ್ದೆ, ಮೇಘ ತಂದಿದ್ಲು ಊರಿಂದ, ಅದನ್ನು ತೆಗೆದಿಟ್ಟೆ. ಕ್ಯಾಮ್ರಾ ಓಪನ್ ಮಾಡ್ತಾಯಿದ್ದೀನಿ. ಕ್ಯಾಮ್ರಾ ನಿಮಗೆ ತೋರಿಸೋಣ ಅಂತ ಹೇಳಿ ವಿಡಿಯೋದಲ್ಲಿ. ಅದನ್ನು ಮನೆಗೆ ತಂದಾದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಇದಕ್ಕೆ ಚಾರ್ಜರು ಕೂಡ ಕೊಟ್ಟಿದ್ದಾರೆ. ಅವರು ಚಾರ್ಜ್ ಯಾವ ರೀತಿ ಮಾಡ್ಕೋಬೇಕು, ಬ್ಯಾಟ್ರಿ ಯಾವ ರೀತಿ ಹಾಕೋಬೇಕು ಅಂತಲೂ ಕೂಡ ನಮಗೆ ತಿಳಿಸ್ಕೊಟ್ರು. ಮತ್ತು ನಾವು ಜಯನಗರ 4 ಬ್ಲಾಕ್ ಹೋಗಿದ್ವಿ. ಅಲ್ಲಿ ನನಗೆ ಈ ಮನಿ ಪ್ಲ್ಯಾಂಟ್ ಇಷ್ಟ ಆಯಿತು. ಇದಕ್ಕೆ 1200 ಹೇಳಿದರು. ನಾನು 700 ಕೊಟ್ಟು ಇದನ್ನು ತಗೊಂಡು ಬಂದೆ. ಇಟ್ಕೊಳ್ಳೋಣ ಅಂತೇಳಿ, ಚೆನ್ನಾಗಿರುತ್ತೆ ಶೋ ಬಿಟ್ಟರೆ ಅಂತೇಳಿ ಈ ಮನಿ ಪ್ಲ್ಯಾಂಟ್ ತಗೊಂಡೆ. ಮತ್ತು ನಾನು ಈ ಜಾಲರಿ ತಗೊಂಡೆ, ಕಾಳು ಸೋಸಕ್ಕೆ ಬೇಕಾಗುತ್ತೆ ಅಂತೇಳಿ. ಇದು 149 ಡಿ ಮಾರ್ಟಲ್ಲಿ ತಗೊಂಡಿದ್ದು. ಮತ್ತು ಇದು ಕೂಡ 279 ಇದು ಡಿ ಮಾರ್ಟಲ್ಲೇ ತಗೊಂಡಿದ್ದು. ಮತ್ತು ಒಂದು ಸೌಟ್ ತಗೊಂಡೆ. ಇದು ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಈ ಡಿಸೈನ್ಗೋಸ್ಕರ ನಾನು ಇದನ್ನು ತಗೊಂಡೆ. ಇದ್ರ ರೇಟ್ ಬಂದು 170. ಮತ್ತು ಇದು ಒಗ್ಗರಣೆ ಹಾಕ್ಲಿಕ್ಕೆ ಅಂತೇಳಿ ಚೆನ್ನಾಗಿದೆ. ನನ್ನ ಹತ್ರ ಇರಲಿಲ್ಲ ಇದು, ಅದಕ್ಕೆ ಇದು 149. ಇದನ್ನು ಕೂಡ ನಾನು ತಗೊಂಡೆ. ನನ್ನ ಮಗಳು ತಟ್ಟೆ ಬೇಕಮ್ಮ ಅಂತ ಅಂದು ಇದು 149. ಇದು ಅವಳಿಗೋಸ್ಕರ ತಗೊಂಡೆ. ಮತ್ತು ಅವಳು ಬ್ಯಾಗ್ ಬೇಕು ಅಂತ ಹೇಳಿದ್ಲು, ಚೆನ್ನಾಗಿದೆ ಅಂತ ಈ ಬ್ಯಾಗ್ ತಗೊಂಡೆ. ಪುಟಾಣಿ ಬ್ಯಾಗು ನನಗೂ ಕೂಡ ತುಂಬ ಇಷ್ಟ ಆಯ್ತು. ಇದು ಮನೆಗೆ ಬಂದಮೇಲೆ ನನ್ನ ಮಗಳು ಕೂಡ ನನಗೆ ಬೇಕು, ನನಗೂ ಒಂದು ತರಬೇಕಾಗಿತ್ತು ಅಂತ ಕೇಳಿದ್ಲು. ನನಗೂ ಕೂಡ ಇದು ತುಂಬ ಇಷ್ಟ ಆಯಿತು. ಮತ್ತು ಅಂಜೂರ ಹಣ್ಣು ತಗೊಂಡೆ. ಅಂಜೀರ್ ಡ್ರೈ ಫ್ರೂಟ್ಸ್ ಅಂತ ಇದು 100 ಗ್ರಾಮ್ ಬಂದು 110 ರೂಪಾಯಿ. ನಾನಿದು 200 ಗ್ರಾಮ್ ತಗೊಂಡಿದ್ದೀನಿ. 200 ರೂಪೀಸ್ ಕೊಟ್ಟೆ ನಾನು ಇದಕ್ಕೆ. ಜ್ಯೂಸ್ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀನಿ. ಮತ್ತು ಹಾಗೆ ನನ್ನ ಮಗಳು ಒಂದು ಬಾಟು ತಗೊಂಡ್ಳು, 99 ರೂಪೀಸ್ ಇದು. ಇದನ್ನು ತಗೊಂಡ್ಳು, ಇದು ಬೇಡ ಅಂದೆ, ಆದರೆ ಅವಳು ಇಟ್ಕೊಂಡಿದ್ದಾಳೆ. 19 ರೂಪೀಸ್ ಇದು. ಮತ್ತು ಈ ಟ್ರೈ ಪ್ಯಾಡನ್ನು ಕೂಡ ನಾವು ಕ್ಯಾಮ್ರಾ ತಗೊಂಡಿದ್ದು ಅಂಗಡಿಯಲ್ಲೇ ನಾವು ತಗೊಂಡ್ವಿ. ಇದಕ್ಕೂ 1500 ಹೇಳಿದರು. ನಾವು 800 ಕೊಟ್ವಿ. ನನಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ತಗೊಂಡೆ. ಇದಿಷ್ಟನ್ನು ನಾನು ಡಿ ಮಾರ್ಟಲ್ಲಿ ತಗೊಂಡಿದ್ದು. ಇದು ಬಂದು ಜಯನಗರದಲ್ಲಿ ತಗೊಂಡಿದ್ದು. ಇವತ್ತಿನ ಶಾಪಿಂಗಲ್ಲಿ ನಾನು ಕ್ಯಾಮ್ರಾ ಮತ್ತು ನಮ್ಮ ಬ್ರದರ್ ಕ್ಯಾಮ್ರಾ ತಗೊಂಡ್ರು. ನಾನು ಮನೆಗೆ ಇಷ್ಟು ಐಟಮ್ ತಗೊಂಡ್ವಿ. ಇವತ್ತಿನ ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬೈ ಡಿಯರ್ಸ್.